ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಹೋರಾಟಗಾರರೇ, ತಾಯಂದಿರೇ, ಅಣ್ಣ ತಮ್ಮಂದಿರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಾನೀಗ ಬಿಡದಿಗೆ ಬಂದಮೇಲೆ ಒಂದು ಟ್ಯಾಕ್ಟ್ರು ಹತ್ತಿ ಕೂತ್ಕೊಂಡೆ. ಅಲ್ಲಿಗೆ ಒಬ್ಬ ಬತ್ತ ದಾರಿಲಿ ದೃಶ್ಯ ಮಾಧ್ಯಮದವರು ನಮ್ಮ ಟ್ಯಾಕ್ಟ್ರಿಗೆ ಹತ್ತಿದ್ರು. ಅಲ್ಲಿ ಕೇಳಿದ್ರು, ನಾನು ಹೇಳಿದೆ ಆ ಬೈಲುವಂಗಲ್ ಭೂಮಿಲಿ ಅಡಿಕೆ, ತೆಂಗು, ರೇಷ್ಮೆ, ಹಸು ಸಾಕಿ ಹಾಲು ಪ್ರತಿಯೊಂದು ಆಗ್ತಾ ಇದೆ. ಅದೆಂಗೆ ಅದನ್ನ ಅವರು ಟೌನ್ಶಿಪ್ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಂತೆ ಅದು ಬರ್ಡ್ ಭೂಮಿ ಅಂತ ಆ ಪತ್ರ ಮಾಧ್ಯಮದ ಸ್ನೇಹಿತರು ಹೇಳಿದ್ರು. ಯಾಕೆ ನಾನು ಹೇಳ್ತೀನಿ ಅಂದ್ರೆ ಔಟ್ ಅಲ್ಲಿ ಅದು ಕಾಣೋದು ಬರೀ ಕಣ್ಣಲ್ಲಿ ನೋಡಿದ್ರೆ ಸಾಕು, ಇದು ಬರ್ಡ ಇಲ್ಲ ಇದು ಫಲವತ್ತ ಭೂಮಿನ ಅಂತ. ಯಾಕೆಂದ್ರೆ ನಾವು ಸರ್ಕಾರನ ಜ್ಞಾನ ಇರೋರು ಅಂತ ಅವ್ರನ್ನ ಕೂರಿಸಿರೋದಲ್ಲಿ, ಆದ್ರೆ ಅವರೆಲ್ಲ ಅಜ್ಞಾನದಿಂದ ನಡ್ಕೊಳ್ತಾ ಇದ್ದಾರೆ. ಯಾವುದೇ ಪಕ್ಷ ಇರ್ಬೋದು, ಅದ್ರಲ್ಲೇನು ಒಂದ್ ಪಕ್ಷ ಈ ಪಕ್ಷ ಮಾಡ್ಬಿಟ್ಟದೆ ಅಂತಲ್ಲ. ಹಿಂದೆ ಇದ್ದದ್ದು ಬೇಸ್ಮೆಂಟ್ ಕಟ್ಟವ್ರೆ, ಇವರು ಗಾಳಿ ಕಟ್ಟಿ ಕೊಂಡವ್ರೆ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ ಇಲ್ಲಿ. ಇದನ್ನ ನಾವು ನೋಡ್ಬೇಕು. ಯಾಕೆಂದ್ರೆ ನಾವೆಲ್ಲ ಅನುಭವಿಸಿದ್ವಿ. ಹಳ್ಳಿಗಳು ಯಾಕೆ ಮುಖ್ಯ ಅನ್ನೋದಕ್ಕೆ 5 ವರ್ಷದ ಹಿಂದೆ ಕರೋನಾ ಬಂದಾಗ ಸಿಟಿಲಿ ಅವರು ಬದುಕಿಕ್ಕಾಗ್ದೇನೆ ಅವ್ರವ್ರ ಊರಿಗೆ ವಾಪಸ್ ಬಂದು ಎಷ್ಟೋ ಜನ ಆ ಹೊಲಗಳನ್ನ ಒತ್ತಿ ತೋಟ ಮಾಡಿ ತೆಂಗು, ಅಡಿಕೆ, ಮಾವು ಎಲ್ಲನೂ ಹಾಕ್ಬಿಟ್ಟು ಬಂದ್ರು. ಅದನ್ನ ನೋಡ್ಕೊಂಡ್ರೆ ಹಳ್ಳಿಗಳು ಇರ್ಬೇಕಾ ಇಲ್ಲ ನಗರ ಇರ್ಬೇಕಾ ಅನ್ನೋದನ್ನ ಯೋಚನೆ ಮಾಡ್ಲಿ ಸರ್ಕಾರ. ಈಗ ಈ ಭಾಗದ 26 ಹಳ್ಳಿಯ ರೈತರೆಲ್ಲ ಬೆಂಗಳೂರಿನಲ್ಲಿ ಇದಾರೆ. ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮಂದಿರೋ, ನಮ್ಮ ತಾಯಂದಿರೋ, ನಮ್ಮ ಎಲ್ಲರೂ ಇದ್ದಾರೆ. ಅವ್ರಿಗೇನಾದ್ರೂ ಅದು ತೊಂದರೆ ಆದ್ರೆ ಬರೋದೆಲ್ಗೆ? ಇಲ್ಲಿ ಟೌನ್ಶಿಪ್ ಆದ್ರೆ ಯಾವ ಮನೆ ಅಂತ ಬಂದಾರೋ, ಬೈಲುವಂಗಲದಲ್ಲಿ ನಮ್ಮ ಮನೆ ಅದೇ ಅಂತ ಬಂದಾರ, ನಮ್ ಜಮೀನ್ ಅದೇ ಅಂತ ಬಂದಾರ, ಎಲ್ಲ ಸರ್ವನಾಶ ಆಗಿರ್ತದೆ. ಅದಕ್ಕೋಸ್ಕರನಾದ್ರೂ ನಮ್ಮ ಹಳ್ಳಿಗಳು ಉಳ್ಕೋಬೇಕು. ಮತ್ತೆ ಹೇಳ್ತಿದ್ರು, ನಾವು ಹೋದ್ವಾಗ ಸಣ್ಣದ್ರಲ್ವೇ ಭಾರತ ಹಳ್ಳಿಗಳ ದೇಶ, ಹಳ್ಳಿಗಳು ಉದ್ಧಾರ ಆದ್ರೆ ದೇಶ ಉದ್ಧಾರ ಆಯ್ತದೆ ಅಂತ. ಈಗ ಹಳ್ಳಿಗಳನ್ನ ಏನ್ ಮಾಡ್ತಾವ್ರೆ? ನಾಶ ಮಾಡ್ತಾವ್ರೆ. ಹಳ್ಳಿಗಳನ್ನ ನಾಶ ಮಾಡಿದ್ರೆ ಮಹಾತ್ಮ ಗಾಂಧಿ ಹೇಳ್ದಂಗೆ ದೇಶನೇ ನಾಶ ಆಗುತ್ತೆ. ಅದನ್ನ ಯೋಚನೆ ಮಾಡಬೇಕು. ಇನ್ನೊಂದು ವಿಚಾರ, ಮೈಸೂರಿನಲ್ಲಿ ಗುಡುಮಾತ್ನಹಳ್ಳಿ ಅಂತ ಒಂದು ಊರಿದೆ. ಅದು ಹಿಂಗೆ ಈ ಋಷಭಾವತಿ ನದಿ ಬರ್ತದಲ್ಲ, ಹಂಗೆ 15 ಎಕರೆನು ಹಳ್ಳದಲ್ಲಿ ಇರೋದು. ಅಲ್ಲಿ ನಿಮಾನ್ಸ್ ಆಸ್ಪತ್ರೆನ ಕಟ್ಟಿಕ್ ಹೋಗವ್ರೆ. ನಾನು ಹೇಳೋದು ಇನ್ಫೋಸಿಸ್ಗೆ ಸರ್, ಪತ್ರಿಕಾ ಮಾಧ್ಯಮ ಸ್ನೇಹಿತರು, ದೃಶ್ಯ ಮಾಧ್ಯಮದವ್ರಿಗೆ, ಇನ್ಫೋಸಿಸ್ಗೆ ಅವತ್ತಿನ ಕಾಲದಲ್ಲೇ 350 ಎಕರೆ ಕೊಟ್ಟಿದ್ದಾರೆ. ಆ 350 ಎಕರೆಯಲ್ಲಿ ಅವರು ಕಾಂಪೌಂಡ್ ಹಾಕೊಂಡು ಬಿಟ್ಕೊಂಡವ್ರೆಲ್ಲನೂ 50 ಎಕರೆಯಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಬಿಲ್ಡಿಂಗ್ ನಲ್ಲೂ ಎಲ್ಲ ತಾವು ಚಟುವಟಿಕೆ ನಡೀಕಿರೋ ಅನ್ಕೊಂಡಂಗೆ ಒಂದು 30 ಎಕರೆಯಲ್ಲಿ ಮಾತ್ರ ಅವರ ಕಂಪನಿ ಅದು ಇದು ಇದೆ. ಇನ್ನು ಖಾಲಿ ಎಷ್ಟು ಉಳ್ಕೊಂಡೈತೆ? 300 ಎಕರೆ ಖಾಲಿ ಉಳ್ಕೊಂಡೈತೆ. ಯಾವ್ದಕ್ ಕೊಟ್ರು? ಅವರೇ ಕೊಡ್ಲಿ. ಆ ಗುಡುಮಾನ್ನಲ್ಲಿ ಹಾಸ್ಪಿಟ್ಲ್ ಕಟ್ಟಿಕ್ಕೆ ಅವರೇ ಒಂದ 25 ಎಕರೆನ ಕೊಟ್ಟಿ ಅವ್ರ ಹೆಸರನ್ನೇ ಹಾಕಿಸ್ಕರ್ಲಿ. ನಾರಾಯಣ ಮೂರ್ತಿ, ಸುಧಾಮೂರ್ತಿ ಇವರು ಆಸ್ಪತ್ರೆ ಕಟ್ಟೋದಿಕ್ಕೆ ದಾನ ಮಾಡಿದ್ದಾರೆ ಅಂತ. ಇದೆಲ್ಲ ನಾವು ಯೋಚನೆ ಮಾಡ್ಬೇಕು. ಸರ್ಕಾರ ಅಂದ್ರೆ ಏನ್ ನಾವು ಮಾಡಿದ್ದೇ ಅಲ್ಲ. ಎಷ್ಟೇ ಇದ್ರು ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ ಅಂತ. ಅನ್ನ ಇದ್ರೆ ಶಿವಕುಮಾರ್ ಉಸಿರಾಡೋದು, ಅನ್ನ ಇದ್ರೆ ಇನ್ನೊಬ್ರು ಉಸಿರಾಡೋದು, ಅನ್ನ ಇಲ್ಲ ಅಂದ್ರೆ ಉಸಿರು ಮೇಕ್ ಹೋಯ್ತಾ ಇರ್ತದೆ. ಆ ದೃಷ್ಟಿಯಿಂದ ಏನ್ ಈ ಹೋರಾಟ ಇದೆ, ಇದಕ್ಕೆ ನಾವು ಮಂಡ್ಯ ಜಿಲ್ಲೆಯ ರೈತರು ಸಂಪೂರ್ಣ ಸಹಕಾರನ ನಿಮಗೆ ಕೊಡ್ತೀವಿ. ನೀವೆಲ್ಲ ಧೈರ್ಯವಾಗಿರಿ, ಎದುರಿಸ್ತಾರೆ. ನಮ್ಮ ಹಳ್ಳಿ ಕಡೆ ಒಂದ್ ಗಾದೆ ಹೇಳ್ತಾರೆ, ಎದುರಿಸಿ ಕಂಬಳಿ ಕಿತ್ಕೋತಾರೆ ಅಂತ. ಆ ಎದುರಿಸಿ ಕಂಬಳಿ ಕಿತ್ಕೊಳ್ಳಿಕ್ ನೀವು ಎದುರ್ಕೋಬೇಡಿ, ಕಂಬಳಿ ಬಿಗಿಯಾಗಿ ಹಿಡ್ಕೊಳ್ಳಿ. ಈ ಹೋರಾಟ ಇಂಥ ರಾಜಕೀಯದವ್ರನ್ನ ನಾವೇ 45 ವರ್ಷದಲ್ಲಿ ಎಂತೆಂತಾರು ನೋಡ್ಕೊಂಡ್ ಬಂದಿದ್ವಿ. ಗುಂಡಾಕ್ತವ್ರೆ ನಮ್ಮ ಹತ್ರ ಉಳಿಲಿಲ್ಲ, ಗುಂಡಾಕ್ತವ್ರೆ ಕೊಚ್ಚೋದ್ರು. ದಯಮಾಡಿ ಇಂಥ
ಅರಸಾಹಸಕ್ಕೆ ಕೈ ಹಾಕ್ಬೇಡಿ. ಯಾಕೆಂದ್ರೆ ನಾನು ಇನ್ನೊಂದು ಕೊನೆಯ ಮಾತು ಹೇಳ್ತೀನಿ, ಪತ್ರಕರ್ತರು ಇದ್ದಾರೆ. ಈಗ ಎಷ್ಟು ಸೈಟು ಖಾಲಿ ಇವೆ, ಇಡೀ ಕರ್ನಾಟಕದಲ್ಲಿ ಎಷ್ಟು ಸೈಟು ಖಾಲಿ ಇವೆ ನಮಗೆ ಶ್ವೇತಪತ್ರ ಹೊಡಿಸಿ. ಅದರಲ್ಲಿ ನಿವೇಶನ ರೈತರದ್ದು ಯಾರ್ದು ಖಾಲಿ ಇಲ್ಲ, 10 ಮನೆ ಕಟ್ಕೊಂಡಿರೋದೇ ಖಾಲಿ ಇರೋದು. ಅದನ್ನು ನಾವು ಹೋರಾಟ ಮಾಡ್ಬೇಕಾಯ್ತದೆ ಮುಂದೊಂದು ದಿನ. ಆಮೇಲಿಂದ ಬೆಂಗಳೂರಿಂದ ಮೈಸೂರು ಬರ್ಬೇಕಾದ್ರೆ ಒಳ್ಳೊಳ್ಳೆ ಜಮೀನ ತಕ್ಕಲ್ ಬಿಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರಿಗೆ ನಾನು ಆಲೇ ಹೇಳಿದೆ, ಆ ತಕ್ಕಲ್ ಬಿಟ್ಟಿರೋ ಜಮೀನ ನಾವು ಉಳೋಂತ ಕಾರ್ಯಕ್ರಮನ ನಾವು ಯಾವತ್ ಮಾಡ್ತೀವೋ ಅವಾಗ ನಮ್ಗೆ ಗೊತ್ತಾಯ್ತದೆ. ಅವಾಗ ಗೊತ್ತಾಯ್ತದೆ, ಉಳಿಕ್ ಹೋದಾಗ ಬರ್ತಾರೆ, ಸ್ವಾಮಿ ಇದು ನನ್ ಜಮೀನು ಅಂತ. ಆಗ ನಮ್ಗೆ ಖಾತ್ರಿನೂ ಸಿಗ್ತದೆ ಯಾರ್ದು ಇದು ಜಮೀನು ಅಂತ. ಯಾರು ಬೇನಾಮಿ ಆಗೋ ಇನ್ನೊಂದಾಗೋ ಮಾಡವ್ರೆ ಅನ್ನೋದು ಸಿಗುತ್ತೆ. ಅವ್ರು ಬಂದಾಗ ಹೇಳೋದು, ನೋಡಪ್ಪ ಇದು ಉಳಿಕೆ ಆಹಾರ ಬೆಳಿಕೆ ಇರೋ ಅಂತ ಜಮೀನು, ಇದನ್ನ ನೀವು ಈ ರೀತಿ ಪಾಳ್ ಬಿಡೋಂಗಿಲ್ಲ. ಆದ್ರಿಂದ ನೀನುಳು, ನಮಗ್ ಬೇಡ, ಅಥವಾ ನಾವು ಉಳ್ತೀವಿ ನಿನ್ಗೆ 5 ಮೂಟೆ ಭತ್ತ ಕೊಡ್ತೀವಿ ಅನ್ನೋ ಒಂದು ಹೋರಾಟನ ನಾವು ಮಾಡಿದಾಗ ನಾವು ಈ ಕರ್ನಾಟಕದಲ್ಲಿ ಸಕ್ಸಸ್ ಆಯ್ತೀವಿ. ಇದನ್ನ ಮಾಡ್ಲಿಲ್ಲ ಅಂದ್ರೆ ನಾವು ಯಾವ ಕಾರಣಕ್ಕೂ ಸಕ್ಸಸ್ ಆಗೋದಿಲ್ಲ. ಇಂಥದ್ದು ಮಾಡ್ಬೇಕು. ಯಾಕೆಂದ್ರೆ ನೋಡಿ, ಟಿಪ್ಪು ಈಗ 200 ವರ್ಷದಿಂದನೇ ಟಿಪ್ಪು ಒಂದು ಕಾನೂನು ಮಾಡಿದ್ರಂತೆ, ಯಾರು ಬೆಳೆಯಂತ ಈ ಜಮೀನ ತಗೊಂಡ್ರೆ ಅವ್ರು ಅದೇ ಬೆಳೆ ಬೆಳಿಬೇಕಾಯ್ತು. ಇವತ್ತು ಕೇರಳದಲ್ಲೂ ಆ ಕಾನೂನು ಇದೆ. ದುರ್ದೈವ ನಮ್ಮಲ್ಲಿ ಆ ಕಾನೂನು ಇಲ್ಲ. ಎಲ್ಲ ತಾವು ನೀರು ಹರಿಯುವಂತ ಜಾಗ ತಗೊಂಡು ಇಷ್ಟು ಶುದ್ಧ ಹುಲ್ ಬೆಳೆಸ್ಬಿಟ್ಟು ಕುಂತವ್ರೆ, ಯಾರ್ದು ಅಂತಲೂ ಗೊತ್ತಿಲ್ಲ. ಆದ್ರಿಂದ ಇಂಥ ಚಳುವಳಿಯನ್ನು ನಾವು ಮಾಡಿದ್ರೆ ಕರ್ನಾಟಕದಲ್ಲಿ ಏನಾರ ಒಂದು ಒಳ್ಳೇದಾಗುತ್ತೆ. ಆದ್ರಿಂದ ಯಾವ ಸರ್ಕಾರನೂ ನಂಬೋಂಗಿಲ್ಲ, ಯಾವ ಸರ್ಕಾರಕ್ಕೂ ನಾವು ಎದುರೋಂಗಿಲ್ಲ. ನಿಮ್ ಜೊತೆ ನಾವು ಇಡೀ ಕರ್ನಾಟಕದ ಎಲ್ಲ ಹೋರಾಟಗಾರರು ಇರ್ತೀವಿ, ತಾವು ಧೈರ್ಯವಾಗಿರಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.